ಪವನ್ ಪ್ರಭು ಅಂತ ಒಂದು ಜೋರಾದ ಚಪ್ಪಾಳೆ ಹೊಡೆದು ಅವ್ರನ್ನ ಪ್ರೋತ್ಸಾಹಿಸಬೇಕು. ಅವ್ರ ಜೊತೆ ಇರೋದು ಅವ್ರ ಮಿಸಸ್ ಜಯಶ್ರೀ ಅಂತ. ಶಿ ಈಸ್ ಆಲ್ಸೋ 8 years ಇಂದ ನನ್ನ ಜೊತೆಲೇ ಇರೋದು. ನಮ್ಮ TV ಚಾನಲ್ ವರ್ಕ್ ಮಾಡ್ತಾರೆ. ಅವರು ಈ ಚಿತ್ರಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಬರಲಿ. ಅಲ್ಲಿ ಕೆಳಗಡೆ ಇರೋ ಮಗು ಬಂದು ಅವ್ರ ಮಗುನೇ, ಜಯಶ್ರೀ ಪವನ್ ಅವ್ರ ಮಗು. ಈ ಹೀರೋಗೆಲ್ಲ ಸಣ್ಣ ಹುಡುಗ ಆ್ಯಕ್ಟಿಂಗ್ ಮಾಡಿದಾನಲ್ಲ, ಅದು ಅವನೇ ಮಾಡಿರೋದು. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅವ್ರಿಗೊಂದು ಚಪ್ಪಾಳೆ. ಇನ್ನು ಅನ್ವಿತಾ ಗೊತ್ತು, ಅನ್ವಿತಾ ಮೂರ್ತಿಯವರು ನಮ್ಮ HM ರೇವಣ್ಣ ಅವರು ಮಿನಿಸ್ಟರ್ ಏನಿದ್ದಾರೆ ಅವರ ತಮ್ಮನ ಮಗಳು. ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್, ಫಸ್ಟ್ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಅರ್ಜುನ್ ರಾವ್ ನೋಡಿದ್ರಿ ನೀವು, ತಿಂದಾಕಿದ್ದಾನೆ ಪರ್ಫಾರ್ಮೆನ್ಸಲ್ಲಿ. ನಮ್ಮ ಜೂಲಿ ಲಕ್ಷ್ಮಿ ಅವ್ರ ಮೊಮ್ಮಗ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಪಿಕ್ಚರಿಂದ ಅವ್ರಿಗೆ ಒಂದು ಬ್ರೇಕ್ ಸಿಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ರೇಖಾ ದಾಸ್ ಮಾಡಿ ನಿಮ್ಗೆ ಗೊತ್ತಾಗೋರು, ಎಲ್ಲರಿಗೂ ಗೊತ್ತಿರೋರು. ಅದು ಈ ಪಿಕ್ಚರಲ್ಲಿ ತಿಂದಾಕಿದ್ದಾರೆ. ನಿಮಗೆ ಗೊತ್ತು ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲ ನೋಡಿದ್ದೀರಾ. ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ನಮ್ಮ ಚಿತ್ರತಂಡದಿಂದ. ಆಮೇಲೆ ನಮ್ಮ ಅಭಿಮಾನ ನಿಮಗೆಲ್ಲ ಗೊತ್ತಿದೆ, ನಾನು ಅವೆಲ್ಲ ಹೇಳಿದೆ. ನನಗೆ ಸುಮಾರು 8 ವರ್ಷದಿಂದ ನನ್ನ ಜೊತೆಲಿದ್ದಾನೆ. ನನ್ನ ಮಗ ಇದ್ದಂಗೆ ಅವನು. ನನ್ನ ಬರೀ ಕಣ್ಸನಲ್ಲೇ ನನ್ನ ಮಾತನ್ನು ಅರ್ಥ ಮಾಡ್ಕೊತಾನೆ. ಆ ಥರ ಒಂದು ಫೀಲಿಂಗ್ ಇದೆ ಅವನ ಜೊತೆಗೆ. ಈ ಪಿಕ್ಚರ್ ನಿರ್ದೇಶನ ಮಾಡ್ಬೇಕಾದ್ರೆ ನನಗೂ ಸ್ವಲ್ಪ ಬೇರೆಯವ್ರಿಗಾದ್ರೆ ಬೈದ್ಬಿಡ್ಬೋದು, ನನಗೆ ಬೈಯೋಕ್ಕಾಗಲ್ಲ. ಆ ಫೀಲಿಂಗಲ್ಲಿ ಇದ್ದೆ. ಅದೇ ಇವತ್ತವರೆಗೂ ನನ್ನ ಹತ್ರ ಒಂದು ಮಾತು ಬಯಸ್ಕೊಂಡಿಲ್ಲ ಅವನು. ಈ ಪಿಕ್ಚರನ್ನು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾನೆ. ನಾನು ಸ್ಪೆಷಲಾಗಿ ಹೃದಯ ತುಂಬಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಈ ಪಿಕ್ಚರಲ್ಲಿ ಏನು ಮ್ಯಾನೇಜರ್ ರೋಲ್ ಮಾಡಿದ್ದಾರೆ ನಮ್ಮ ರಾಜನಗುಂಟೆ ರಘು ಅವರು. ನನ್ನ ಆತ್ಮೀಯ ಸ್ನೇಹಿತರು, 8 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನಾನು ಹೋಗುಗಳೆಲ್ಲ ನನ್ನ ಜೊತೆಲೇ ಇರ್ತಾರೆ. ರಾಜನಗುಂಟೆ ರಘು ಅವರು. ಈ ಹುಡುಗನ ಬಗ್ಗೆ ಹೇಳಲೇಬೇಕು. ದೇಹ ದೊಡ್ಡದಾದರೂ ಕೆಲಸ ಮಾತ್ರ ಅಲ್ಟಿಮೇಟ್. ಪಿಕ್ಚರ್ಗೆ ಟೋಟಲ್ ವರ್ಕ್, ವಾಟರ್ ಬಾಟ್ಲ್ ತಂದ್ಕೊಳ್ಳೋದ್ರಿಂದ ಹಿಡಿದು, ಲೈಟಿಂದ ಹಿಡಿದು ಎಲ್ಲ ಕೆಲಸನೂ ಒಂದು ಆಗಲ್ಲ ಅಂತ ಮಾಡದೇ ಇರೋಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಏನಪ್ಪ ರಾಹುಲ್. ಜೋರಾಗಿ ಒಂದು ಚಪ್ಪಾಳೆ ಹಾಕಿ. ಅವರು ಕವನ ಮೇಕಪ್ ಆರ್ಟಿಸ್ಟು. ನಮ್ಮ ಚಲನಚಿತ್ರಕ್ಕೆ ಎಲ್ಲರಿಗೂ ಮೇಕಪ್ ಅವರೇ ಮಾಡಿರೋದು. ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಜೋರ ಚಪ್ಪಾಳೆ ಬರಲಿ. ಈಗ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಖ್ಯವಾಗಿ ಈಗ ನಮಗೇನು ಇನ್ನು ನಮ್ಮ ಕೊಲೀಗ್ಸ್ ಏನಿದ್ದಾರೆ, ನಮ್ಮ ಪಿಕ್ಚರ್ ಮಾಡಿರೋಕ್ಕೆ ನಮ್ಮ ಜೊತೆಗೆ ಸೇರಿಕೊಂಡ್ರವ್ರಿಗೆ ಇವ್ರಿಗೆ ಫಸ್ಟ್ ಸನ್ಮಾನ ಮಾಡ್ಬಿಡೋಣ ಅಂತೇಳಿ. ಒಂದೇ ನಿಮಿಷ.